ಮುಂದಿನ ವರ್ಷದಿಂದ ನಿಮ್ಮ ಮನೆಗಳಿಗೆ ನನ್ನ ಧರ್ಮಪತ್ನಿಯ ಜೊತೆಗೆ ಬಂದು ನಾನು ಅರಿಶಿನ ಕುಂಕುಮವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಘೋಷಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ವೇದಿಕೆಯ ಮೇಲೆ ಆಸೀನರಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ, ತಾಯಿಯಂದರೆ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು 9 ಪಂಚಾಯತಿಗಳಿಗೆ ನಾವು ಕರೆದಿದ್ವಿ. ಒಂದೇ ಕಡೆ ಮಾಡಿದ್ರೆ ನುಗ್ಗಲಾಗುತ್ತೆ, ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ, ಆಮೇಲೆ ಎಲ್ಲರಿಗೂ ಸೇರಬೇಕನ್ನೋ ಉದ್ದೇಶದಿಂದ ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ಅದನ್ನ 4 ಭಾಗಗಳಾಗಿ ವಿಂಗಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಈಗ ನಿಮ್ಮನ್ನ ಪೂರ್ವಭಾವಿ ಸಭೆಗೆ ಕರೆದಿರೋದು ಮುಖ್ಯವಾಗಿ ನೀವು ಯಾವ ತರ ಆ ಕಾರ್ಯಕ್ರಮದಲ್ಲಿ ಏನ್ ನಿಮ್ಮದು ಕೆಲಸ ಅನ್ನೋದಕ್ಕೆ ಈಗಾಗಲೇ ನಾವು ಮೊದಲು ಹೇಳಿದ್ವಿ. ಸ್ವಲ್ಪ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ವಿಷಯಗಳು ಆಡಾಗ್ತವೆ. ಎಲ್ಲ ವಿಷಯಗಳು ಎಲ್ಲ ಹೇಳಿದ್ದಾರೆ. ನಾನು ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾತ್ರ ಸ್ವಲ್ಪ ವಿವರಿಸ್ತೀನಿ. ಈಗ ನೀವಿಲ್ಲ ಬಂದಿರೋರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ಲೀಡರ್ಗಳು, ಮಹಿಳಾ ಲೀಡರ್ಗಳು ನೀವೇ. ನಮ್ಮದ ಯಾವುದೇ ಎಲೆಕ್ಷನ್ಗಳಾಗ್ಲಿ, ಯಾವುದೇ ಕಾರ್ಯಕ್ರಮಗಳಾಗ್ಲಿ ನಿಮ್ಮ ಮುಖಾಂತರನೇ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ನಿಮ್ಮ ಮುಖಾಂತರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ನಿಮ್ಮ ಎಲ್ಲ ಫೋನ್ ನಂಬರ್ಗಳು ಸಹ ನಾವು ಇಟ್ಕೊಂಡಿದ್ದೀವಿ. ಇನ್ನು ಇಲ್ಲಿ ಬಂದಿರುವಂತವ್ರು ಯಾರಾದ್ರೂ ಇಲ್ಲದೆ ಇದ್ರು ಕೊಡ್ಬೋದು. ಇನ್ನ ಕೆಲವು ಕೊಟ್ಟರು ಕೂಡ ಕೆಲವು ಬಂದಿಲ್ಲ ಅನ್ಸುತ್ತೆ. ನಮ್ಮಲ್ಲಿ 300 ಚಿಲ್ಲರೆ 9 ಪಂಚಾಯತಿಗೆ 300 ಚಿಲ್ಲರೆ ಇದೆ, ಬಟ್ ಇನ್ನು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ. ನೋಡ್ತೀವಿ, ಲಾಸ್ಟ್ ಅಲ್ಲಿ ಚೆಕ್ ಮಾಡೋಣ. ಬಂದಿದ್ದಾರಾ? ಈಗ ನಿಮ್ಮ 9 ಪಂಚಾಯತಿಗಳಲ್ಲಿ ಒಂದೊಂದು ಪಂಚಾಯತಿಗೆ ಈಗ ನೋಡಿ, ಇಲ್ಲಿ ಕೂತಿದ್ರ, ಈ ಕಡೆ ಸಪರೇಟ್ ಕೂತಿದ್ರ, ಈ ಕಡೆ ಸಪರೇಟ್ ಕೂತಿದ್ರ. ನೀವು ಬಂದಾಗ ಸೇಮ್ ಅದೇ ತರನೇ ಸಪರೇಟ್ ಬ್ಯಾರಿಕೇಡ್ಸ್ ಇರುತ್ತೆ. ಈಗ 9 ಪಂಚಾಯತಿ, ಈಗ 9 ಪಂಚಾಯತಿ ಅಂದ್ರೆ ಈಗ ಎಬ್ನಿ ಒಂದು ಬೇರೆ, ಎಬ್ನಿ ಬೇರೆ, ಬೈರ್ಕೂರು ಬೇರೆ, ಮುಷ್ಟೂರು, ಮುದುಗಿರಿ, ಅಂಬ್ಳಿಗಲ್ಲು, ಕಪ್ಪಲಮಡಗು, ನಂಗಲಿ, ರಾಜೇಂದ್ರಲ್ಲಿ ಈಗ 9 ಪಂಚಾಯತಿಗಳಿದೆ. 9 ಪಂಚಾಯತಿಗಳಿಗೂ ಸಪರೇಟ್ ಬೋರ್ಡ್ ಹಾಕಿರ್ತೀವಿ. ಸಪರೇಟ್ ಬೋರ್ಡ್ ಹಾಕಿರ್ತೀವಿ. ನೀವು ನಿಮ್ಮ ಪಂಚಾಯತಿ ಆಸನಗಳಲ್ಲೇ ಕುತ್ಕೋಬೇಕು. ಯಾಕಂದ್ರೆ 15,000 ಜನ ಮೇಲೆ ಇರ್ತಾರೆ. ಅಲ್ಲಿ ತಿರ್ಗಾ ನುಗ್ಲಾಗುತ್ತೆ, ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ನೀವು ನಿಮ್ಮ ಪಂಚಾಯತಿ ಬೋರ್ಡ್ ಎಲ್ಲಿದೆಯೋ ಆ ಆಸನಗಳಲ್ಲಿ ಮಾತ್ರ ನೀವು ಕೂಡಿಸ್ಬೇಕು. ಆ ಕೂಡಿಸುವ ಜವಾಬ್ದಾರಿ ನಿಮ್ದು. ನಿಮ್ಮ ಪಂಚಾಯತಿ ನಿಮ್ಮ ಊರುಗಳಿಂದ ಬರುವಂತ ಹೆಣ್ಣು ಮಕ್ಕಳನ್ನ ಆ ಆಸನಗಳಲ್ಲಿ ಕೂರಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಆಮೇಲೆ ನಿಮ್ಮ ಏನಾದ್ರೂ ನಾವು ಕೆಲಸ ಹೇಳ್ಬೇಕಾದ್ರೆ ನಿಮ್ಮನ್ನು ಗುರುತಿಸುವುದಕ್ಕೋಸ್ಕರ ನಿಮಗೆ 1 ಕಲರ್, 2 ಕಲರ್, 3 ಕಲರ್ ತಗೊಂಡಿದ್ದೀನಿ. ಆ 3 ಕಲರ್ ಸ್ಯಾರಿಗಳು ಕೊಟ್ಟಿರ್ತೀನಿ. ಆ 3 ಕಲರ್ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ನೀವು ಆ ಸ್ಯಾರಿನ ಹುಡ್ಕೊಂಡ್ ಬರ್ಬೇಕು. ನಿಮಗೆ ಅಲ್ಲಿ ಕೂಡ ಅರಿಶಿನ ಕುಂಕುಮ ಕೊಡ್ತೀವಿ. ನೀವು ತಿರ್ಗಾ ನಮಗ್ ಕೊಡಲ್ಲ ಅನ್ಕೋಬೇಡಿ. ಇದು ಬೋನಸ್ ನಿಮಗೆ. ಅಲ್ಲೂ ಕೂಡ ನಿಮಗೆ ಕೊಡ್ತೀವಿ. ತಿರ್ಗಾ ನೀವು ಅಲ್ಲಿ ಅವ್ರಿಗೆ ಮಾತ್ರ ಕೊಡ್ತಾರೆ, ನಾವು ಕೊಡಲ್ಲ ಅಂತಲ್ಲ, ನಿಮಗ್ ಕೂಡ ನೀವು ಅಲ್ಲಿ ಕೊಡ್ತೀವಿ. ಫಸ್ಟ್ ಬಂದಿರುವ ಅತಿಥಿಗಳನ್ನ ನೀವು ಸ್ಯಾಟಿಸ್ಫೈಡ್ ಮಾಡ್ಬೇಕು. ಯಾಕಂತಂದ್ರೆ ಫಸ್ಟ್ ನೀವು ಕರ್ಕೊಂಡ್ ಬಂದಿರ್ತೀರಲ್ಲ, ಅವ್ರಿಗೆ ಫಸ್ಟ್ ನೀವು ಕೊಟ್ಬಿಡಿ. ಆಮೇಲೆ ನೀವು ನಿಮ್ಮಲ್ಲಿ ನಿಮ್ಗೆ ಎಷ್ಟು ಸೇರ್ಬೇಕು ಅನ್ನೋದು ನಾವು ಮೊದಲೇ ಲಿಸ್ಟ್ ತಗೊಂಡಿರ್ತೀವಿ. ಅದ್ರ ಲಿಸ್ಟ್ ಪ್ರಕಾರ ನಾವು ನಿಮ್ಗೆ ಕೊಡ್ತೀವಿ. ಎಷ್ಟೇ ಜನ ಬಂದ್ರು ಅಲ್ಲಿ ನಿಮ್ಗೆ ಸ್ಯಾರಿ ಕಮ್ಮಿ ಬರಲ್ಲ. ಅಷ್ಟೊಂದು ಅಡಿಷನಲ್ ಆಗಿ ಸ್ಟಾಕ್ ಇಟ್ಕೊಂಡಿರ್ತೀವಿ. ನೀವು ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡ್ಕೋಬೇಡಿ, ನೂಕು ಮಾಡ್ಕೋಬೇಡಿ. ನಿಧಾನವಾಗಿ ಸಾವಧಾನವಾಗಿ
ನೀವು ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಗಾಬರಿ ಆದ್ರೂ ಯಾವುದೇ ಕಾರಣಕ್ಕೂ ಎದ್ದೇಳಬಾರ್ದು. ಯಾಕಂದ್ರೆ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ನಾವು ಅಡಿಷನಲ್ ಸ್ಟಾಕ್ ಇಟ್ಕೊಂಡಿರ್ತೀವಿ. ದಯವಿಟ್ಟು ಅಲ್ಲಿ ಬಂದಾಗ ತುಂಬಾ ಜನ ಇರ್ತಾರೆ. ತುಂಬಾ ಜನ ಇದ್ದಾಗ ನೀವು ನಿಮ್ಮ ಪಂಚಾಯತ್ಗಳಿಂದ ನಿಮ್ಮ ಹಳ್ಳಿಗಳಿಂದ ಬಂದಿರೋರಿಗೆ ಕ್ಲೀನ್ ಆಗಿ ಹೇಳ್ಬೇಕು, ಯಾವುದೇ ಕಾರಣಕ್ಕೂ ಎದ್ದೇಳಬಾರ್ದು, ಕೂತ್ಕೋಬೇಕು, ನಾವು ತಂದು ಕೊಡ್ತೀವಿ ಅಂತ. ನೀವು ಹೋಗಿ ತಂದು ಕೊಡ್ಬೇಕು. ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ. ನೀವು ನಿಮ್ಮ ಪಂಚಾಯತ್ಗೆ ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ. ಆ ಕೌಂಟರ್ ಹತ್ರ ಹೋಗಿ ನೀವು ತಗೋಬೇಕು. ತಗೊಬಂದು ಅಲ್ಲಿ ನಿಮ್ಮ ಲೀಡರ್ಗಳು ಇರ್ತಾರೆ. ನಿಮ್ಮ ಪಂಚಾಯತ್ ಲೀಡರ್ಗಳು ಗಂಡು ಮಕ್ಕಳನ್ನ ಇಡ್ತೀವಿ, ಇಲ್ಲ ಹೆಣ್ಣು ಮಕ್ಕಳನ್ನ ಇಡ್ತೀವಿ. ಅಲ್ಲಿ ಆ ಹೆಣ್ಣು ಮಕ್ಕಳು ಎತ್ತುಕೊಡ್ತಾರೆ. ಎತ್ಕೊಟ್ಟ ಮೇಲೆ ನೀವು ಒಂದ್ ಕಡೆಯಿಂದ ನೋಡಿ, ಈ ಕಡೆಯಿಂದ ಬಂದು ಕೂತಿರ್ತೀರಾ, ನಾವು ಆ ಕಡೆಯಿಂದ ಎಕ್ಸಿಟ್ ಮಾಡ್ತೀವಿ. ಅಲ್ಲಿ ಕೊಡ್ತಾ ಇದ್ರೆ ಒಬ್ಬೊಬ್ಬರು ಆಚೆ ಹೋಗ್ತಾರೆ. ಎಕ್ಸಿಟ್ ಇನ್ನು ಒಂದ್ ಕಡೆ ಔಟ್, ಒಂದ್ ಕಡೆ ಬಂದು ಕುತ್ಕೊಂತೀರಾ. ನೀವು ಕೊಡುವಾಗ ಒಂದ್ ಕಡೆಯಿಂದ ಕೊಟ್ಟು ಆಚೆ ಕಳಿಸ್ತೀವಿ. ಆಮೇಲೆ ಯಾರಾದ್ರೂ 2-3 ಎತ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೀವೇ ಕ್ವಶನ್ ಮಾಡ್ಬೇಕು. 2-3 ಎತ್ಕೊಂಡು ಹೋಗಕ್ಕೆ ಬಿಡಬಾರ್ದು. ಯಾಕಂದ್ರೆ ನಾವು ಆ ಗಡಿಬಿಡಿಯಲ್ಲಿ ನಮ್ಗೆ ಗೊತ್ತಾಗಲ್ಲ. ನೀವು ಇವತ್ತು ಶಿಸ್ತಿನ ಸಿಪಾಯಿಗಳಂತೆ ನೀವು ಕೆಲಸ ಮಾಡ್ಬೇಕಾಗತ್ತೆ, ಆನೆಸ್ಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ನೀವು ಶಿಸ್ತಿನ ಸಿಪಾಯಿಗಳು. ನೀವು ಸುಮ್ನೆ ಈಗ ಇಲ್ಲಿ ಕಲಿತಿರೋ ಮಹಿಳೆಯರಿದ್ರು ನೀವು ಮುಂದಿನ ಕಾರ್ಯಕ್ರಮಗಳೆಲ್ಲ ನೀವು ಕೂಡ ನಾಳೆ ಬೆಳಗ್ಗೆ ಯಾವುದೇ ಲೋಕಲ್ ಎಲೆಕ್ಷನ್ಗೆ ಬಂದ ಇಲ್ಲಿ ನೀಡೋರು ಎಲ್ಲಾ ರೀತಿಯನ್ನು ಅಭ್ಯರ್ಥಿಗಳಾಗಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅವಕಾಶಗಳು ಬರ್ಬೋದು. ಅದರಿಂದ ಆನೆಸ್ಟ್ ಆಗಿ ನೀವು ಕೆಲಸ ಮಾಡ್ಬೇಕಾಗತ್ತೆ. ಒಂದು ಕಡೆಯಿಂದ ಬಂದ್ರೆ ಒಂದು ಕಡೆಯಿಂದ ಆಚೆ ಹೋಗ್ತಾರೆ. ಪ್ರೋಗ್ರಾಮ್ ಎಲ್ಲ 2 ಅವರ್ 3 ಅವರ್ ಪ್ರೋಗ್ರಾಮ್ ಇರುತ್ತೆ. ದಯವಿಟ್ಟು ಸ್ವಲ್ಪ ಅಲ್ಲಿ ಲೇಟ್ ಆಗ್ಬೋದು. ನೀವು ಕುತ್ಕೊಳ್ಳೋವಾಗ್ಲೇ ಊಟ ಮಾಡ್ಕೊಂಡು ಕುತ್ಕೋಬೇಡಿ. ಯಾಕಂದ್ರೆ ಲೇಟ್ ಆದ್ರೆ ತಿರ್ಗಾ ಹೊಟ್ಟೆ ಹಸ್ತಾ ಇದೆ ಅಂತ ಎದ್ದೇಳಕ್ ಹೋಗೋದು ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಇರುತ್ತೆ. ಅದರಿಂದ ನೀವು ಬೆಳಗ್ಗೆ ಬಂದ ತಕ್ಷಣ ಊಟ ಮಾಡ್ಕೋಬೇಡಿ. ಯಾಕಂದ್ರೆ ತಿರ್ಗಾ ಸ್ವಲ್ಪ ಲೇಟ್ ಆದ್ರೂ ನಡೀತದೆ. ಊಟ ಮಾಡ್ಕೊಂಡು ನೀವು ಕುತ್ಕೊಂಡ್ರೆ ಸ್ವಲ್ಪ ಹೊತ್ತು ಇರ್ಬೋದು. ಇಲ್ಲ 2 ಗಂಟೆಗೆ ಊಟ ಮಾಡೋಣ ಅಂತಂದ್ರೆ 2 ಗಂಟೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಇರ್ತೀವಿ, ಅವಾಗ ಹೊಟ್ಟೆ ಇಸುತ್ತದೆ. ಅದರಿಂದ ನೀವು ದಯವಿಟ್ಟು ಹತ್ರ ಮಾಡ್ಕೋಬೇಡಿ. ಬಂದ ತಕ್ಷಣ ಊಟ ಮಾಡ್ಕೊಳ್ಳಿ, ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ. ಅರ್ಥ ಆಯ್ತಾ? ನೀವು ನಿಮ್ಮ ಪಂಚಾಯತ್ಗಳಲ್ಲಿ ನೀವು ಮಾಡ್ಕೋಬೇಕು. ಅದು ನಾವು ಸಪ್ರೇಟ್ ಬೋರ್ಡ್ ಹಾಕಿರ್ತೀವಿ. ನೀವು ಹೇಳ್ತೀವಿ ಯುವ ಕಾಂಗ್ರೆಸ್ ಅವರು, ದಯವಿಟ್ಟು ಯುವ ಕಾಂಗ್ರೆಸ್ ಅವರು ಇಲ್ಲಿ ಇದ್ದಾರೆ ಕೆಲವರು. ನೀವು ಅಷ್ಟೇ ಶಿಸ್ತಿನ ಸಿಪಾಯಿಗಳಾಗಿ ಅಲ್ಲಿ ನೀವು ಬ್ಯಾರಿಕೇಡ್ಸ್ ಹತ್ರ ಯಾವ ತರ ಅವ್ರನ್ನ ಕಲಿಸಬೇಕು ಅಂತ ಹಳ್ಳಿಗಳಿಂದ ಜನ ಬಂದಿರ್ತಾರೆ. ಅವ್ರಿಗೆ ಇನ್ನೆಲ್ಲಿ ಔಟಲ್ಲಿ ಯಾವ ತರ ಕುತ್ಕೋಬೇಕು ಅಂತ ಯುವ ಕಾಂಗ್ರೆಸ್ ಅವರೆಲ್ಲ ಸಪೋರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದು. ಆಮೇಲೆ ಎಲ್ಲಾದ್ರೂ ಸಣ್ಣ ಪುಟ್ಟ ಇದ್ರು ಅದನ್ನ ನೀವು ಯುವ ಕಾಂಗ್ರೆಸ್ ಅವರು ಸ್ವಲ್ಪ ಹೇಳ್ಬೇಕು. ದಯವಿಟ್ಟು 16ನೇ ತಾರೀಕು ಭಾನುವಾರ ಫಿಕ್ಸ್ ಮಾಡಿದ್ದೀವಿ. 16ನೇ ತಾರೀಕು ಭಾನುವಾರ MG ಮಾರ್ಕೆಟ್ 9 ಪಂಚಾಯತ್ಗಳಿಗೆ ಮಾತ್ರ ದೀರ್ಘ ಸಂಭವನಲ್ಲಿ ಕಾರ್ಯಕ್ರಮ. ಒಟ್ಟಲ್ಲಿ ಫಸ್ಟ್ ಮೊದಲನೇದಾಗಿ ನಿಮಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳು ಹೇಳ್ಬೇಕಾಗಿತ್ತು, ಮರ್ತು ಬಿಟ್ಟೆ, ಸಾರಿ, ಕ್ಷಮಿಸಬೇಕು. ನಿಮಗೆ ನಾಳೆದ್ದು 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ. ಅವತ್ತೇ ಮಾಡ್ಬೇಕು ಅನ್ಕೊಂಡ್ವು, ಆದ್ರೆ ನಮ್ಗೆ ಎಲ್ಲ ಕೂಡು ಬರ್ಲಿಲ್ಲ ಅವತ್ತು ಮಾಡಕ್ಕೆ. ಅದರಿಂದ 16ನೇ ತಾರೀಕು ಹಾಕೊಂಡಿದೀವಿ. ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಬ್ಬವಾಗಿ ನಿಮ್ಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಾನು ಮರ್ತು ಬಿಟ್ಟು ಅವಾಗಲೇ ಕ್ಷಮಿಸ್ಬೇಕು. ನೀವು ಸ್ಟಿಚಿಂಗ್ ಮಾಡಕ್ಕೆ 16ನೇ ತಾರೀಕು ಅಂದ್ರೆ ಇವತ್ತೆಷ್ಟು 6 ಅಲ್ವಾ? 6 ನಿಮ್ಗೆ 9-10 ದಿವಸ ಟೈಮ್ ಇದೆ. ಪರವಾಗಿಲ್ವಲ್ಲ? ಹೊಲಿಸ್ಕೊಂತೀರಲ್ವಾ? ನೀವು ಹೊಲಿಸ್ಕೊಂಡು ದಯವಿಟ್ಟು ಎಲ್ಲರಿಗೂ ಸೇಮ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಆತರ ಅನ್ಯತಾ ಭಾವಿಸಬೇಡಿ. ಇಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳಂತ ಹೇಳ್ಬಿಟ್ಟು ಗುರುಸಕ್ಕೆ ಮಾತ್ರ ಆತರ ನಾವು ಡಿಸಿಷನ್ ಎಲ್ಲ ನಮ್ಮ ಮುಖಂಡರು ತಗೊಂಡಿದ್ದಾರೆ. ನಿಮಗೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಲರ್ ಕೊಡ್ತೀವಿ, ಅದನ್ನು ತಗೊಳ್ಳಿ. ನಿಮಗೆ ಹಳ್ಳಿಗಳಿಂದ ಬರಕ್ಕೆ ಗಾಡಿ ವ್ಯವಸ್ಥೆ ಇರುತ್ತೆ. ಎಲ್ಲರಿಗೂ ಬರಕ್ಕೆ ನಮಗೆ ಹೆಂಗೆ ನೀವು ಕರೆಯೋದು ಅಂತ ಅನ್ಕೊಂತೀರಾ? ನಿಮಗೂ ಗಾಡಿ ವ್ಯವಸ್ಥೆ ಕೂಡ ಮಾಡ್ತೀವಿ. ಸಂಚಾರ ಕರ್ಕೊಂಡು ಬರಕ್ಕೂ ಮತ್ತು ಕರ್ಕೊಂಡು ಹೋಗಕ್ಕೂ ನಿಮ್ಮ ಹಳ್ಳಿಗಳಿಂದ ನೀವು ಕರ್ಕೊಂಡ್ ಬಂದಿರ್ತಲ್ಲ, ನೀವು ಅವ್ರಿಗೆ ಬರುವಾಗನು ಚೆಕ್ ಮಾಡ್ಕೋಬೇಕು, ಹೋಗುವಾಗನು ಚೆಕ್ ಮಾಡ್ಕೋಬೇಕು. ಅವ್ರು ಬರುವಾಗ ಎಷ್ಟು ಜನ ಬಂದಿದ್ದಾರೆ, ಹೋಗುವಾಗ ಅಕಸ್ಮಾತ್ ಏನಾದ್ರು ಅವ್ರ ಕೆಲಸ ಇತ್ತು, ಮುಳ್ಬಾಗಲಲ್ಲಿ ಏನಾದ್ರು ಹೋಗ್ತೀವಿ, ಇಲ್ಲ ಬೇರೆ ಕೆಲಸ ಇದೆ ಅಂತಂದ್ರೆ ಅವರು ನಿಮ್ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರಿಗೋಸ್ಕರ ತಿರ್ಗಾ ಕಾಯ್ಕೊಂಡು ಬಸ್ ಇಲ್ಲೇ ಇರ್ತದೆ, ಇಲ್ಲ ಗಾಡಿ ಇಲ್ಲೇ ಇರ್ತದೆ. ನೀವು ಅದನ್ನು
ಗಾಡಿ ಹತ್ತವಾಗ್ಲೇ ಹೇಳ್ಬಿಡಿ. ನಿಮ್ಗೆ ಏನಾದ್ರು ಬೇರೆ ಕೆಲಸ ಇದ್ರೆ ನಮ್ಗೆ ಹೇಳಿ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಗಾಡಿ ವ್ಯವಸ್ಥೆ ಇರುತ್ತೆ. ಅದು ನೀವು ನಿಮ್ಮ ಜವಾಬ್ದಾರಿಯಿಂದ, ನೀವು ಮುತುವರ್ಜಿಯಿಂದ ನೀವು ಗಾಡಿ ಹತ್ತವಾಗ್ಲೇ ನೀವು ಹೇಳ್ಬೇಕಾಗತ್ತೆ. ಊಟದ ವ್ಯವಸ್ಥೆನೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಇವಾಗ ಪ್ರತಿ ಹಳ್ಳಿಯಿಂದ ಕನಸು ನಾವು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಎಲ್ಲೋ ಒಂದ್ ಕಡೆ ನನಗೆ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಶಶಿಕಲಾ ಹೇಳಿದ್ರು, ನಮಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ರೆ ತವರು ಮನೆಗೆ ಅಂತ. ತವರು ಮನೆಯವರು ಯಾವತ್ತೂ ಇದ್ರು ಮನೆಗೆ ಬಂದು ಕೊಡ್ತಾರೆ. ಅದರಿಂದ ಮುಂದಿನ ವರ್ಷದಿಂದ ನಿಮ್ಮ ಮನೆಗಳಿಗೆ ನನ್ನ ಧರ್ಮಪತ್ನಿಯ ಜೊತೆಗೆ ಬಂದು ನಾನು ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಘೋಷಣೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮನೆಗೂ ನಾನೇ ಬರ್ತೀನಿ, ಮನೆಗೂ ಬಂದು ನಾನು ಕೊಡ್ತೀನಿ. ನಿಮ್ಮನ್ನು ಕರೆದು ಅರಿಶಿನ ಕೊಡುವುದು, ಕುಂಕುಮ ಕೊಡುವುದು ನನಗೆ ಸಮಾಧಾನ ಇಲ್ಲ. ಆದ್ರೆ ಈಗ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ. ಅದರಿಂದ ಈ ಕಾರ್ಯಕ್ರಮಗಳನ್ನು ಮುಂದೆ ತಳ್ಳೋದು ಬೇಡ. ಈ ವರ್ಷ ಇದನ್ನು ನೀವು ಅನುಸರಿಸ್ಕೊಳ್ಬೇಕು. ಇದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಕ್ಷಮಿಸಬೇಕು. ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಕ್ಷಮಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮಾತಾಡೋದಿದೆ, ಕೆಲವು ನಾನು ಮರ್ತಿರ್ತೀನಿ, ದಯವಿಟ್ಟು ಕ್ಷಮಿಸಬೇಕಾಗತ್ತೆ. ಈ ರೂಪರೇಷೆಗಳ ಬಗ್ಗೆ ನಾನು ಏನಾದರೂ ಮರ್ತಿದ್ರೆ ನಮ್ಮ ಅಧ್ಯಕ್ಷರು ಇದನ್ನ ಹೇಳಬೇಕಾಗತ್ತೆ. ದಯವಿಟ್ಟು ಈ ರೂಪರೇಷೆಗಳ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಕೊಡ್ಬೇಕಂತ. ಆಮೇಲೆ ನನಗೆ ಇಷ್ಟು ಮಾತಾಡಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಾ. ಕಡೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ. ನಮ್ಮ ರಾಜನ ಹೇಳಿದ್ರು, ನಮ್ಮ ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸುತ್ತೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಅಂತ. ಇದು 100ಕ್ಕೂ 100 ಸತ್ಯವಾದ ಮಾತು. ನಾವು ಹೆಣ್ಣು ಮಕ್ಕಳನ್ನ ಎಲ್ಲ ಗೌರವಿಸಿರ್ತವೋ ಅಲ್ಲಿ ಮಾತ್ರ ಭಗವಂತ ನೆಲೆಸಿರುತ್ತಾನೆ. ಹೆಣ್ಣು ಮಕ್ಕಳು ಯಾವತ್ತು ಡೆವಲಪ್ಮೆಂಟ್ ಆಗ್ತಾರೋ ಆವತ್ತು ಮಾತ್ರ ಈ ದೇಶ ಡೆವಲಪ್ಮೆಂಟ್ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಅದನ್ನು ನೀವು ಗುರ್ತಿಡ್ಕೋಬೇಕು. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಉದ್ಧಾರ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ 5 ಭಾಗ್ಯಗಳನ್ನು ಕೊಟ್ಟಿದೆ. ನಿಮ್ಗೆ ಗೊತ್ತಿದೆ, 5 ಭಾಗ್ಯಗಳನ್ನು. ಹೆಣ್ಣು ಮಕ್ಕಳು ಉದ್ಧಾರ ಆಗಬೇಕಂತ ಎಲ್ಲಾ ಮನೆಗಳು ಮುಂದೆ ಹೋಗ್ಬೇಕಂತ ಹೇಳ್ಬಿಟ್ಟು ಈ 5 ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಪರವಾಗಿ, ಇಲ್ಲಿ ನೆಲೆಸಿರುವ ಎಲ್ಲರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಎಲ್ಲರಿಗೂ ನಿಮ್ಮ ಎಲ್ಲರ ಪರವಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.